ಸರ್, ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತಹ ಉದ್ದೇಶ ಏನಂದ್ರೆ, ಏನು ರಮನಹಳ್ಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಅಂಚೆ ಗ್ರಾಮದ 292 ಸರ್ಕಾರಿ ಜಾಗಕ್ಕೆ ಏನು ಅಲ್ಲಿನ ಅಧಿಕಾರಿಗಳಾಗಿದ್ದಂತಹ ಪುಷ್ಪಲತಾ, ರವಿಕೀರ್ತಿ, ಸಿದ್ದಯ್ಯ ಮತ್ತೆ ರಾಮಸ್ವಾಮಿ ಅವರು ಖಾತೆ ಮಾಡಿಕೊಟ್ಟಿರ್ತಾರೆ. ಈ ವಿಚಾರವಾಗಿ ಎಲ್ಲ ತನಿಖೆ ಎಲ್ಲ ಮುಗಿದ ನಂತರ ಮನೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತಾರೆ ಇವ್ರ ಮೇಲೆ ಕಾನೂನು ಶಿಸ್ತುಬದ್ಧ ಕ್ರಮಕ್ಕೆ. ಅದರ ಆಧಾರದ ಮೇಲೆ ಅವರಿಗೆ ಸರ್ಕಾರ 3 ದಿನದೊಳಗಡೆ ನೋಟಿಸ್ ಕೂಡ ಕೊಟ್ಟಿರುತ್ತೆ. 3 ದಿನದೊಳಗಡೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ಶಿಸ್ತುಬದ್ಧ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಒಂದು ನೋಟಿಸ್ ಅನ್ನ ಕೊಡುತ್ತೆ. ಆ ನೋಟಿಸ್ ಕೊಟ್ಟ ತಕ್ಷಣ ಯಾವುದೇ ಪ್ರತ್ಯುತ್ತರನ ಕೊಟ್ಟಿರಲ್ಲ ಸರ್ಕಾರಕ್ಕೆ. ಅದರ ಆಧಾರದ ಮೇಲೆ ಸರ್ಕಾರ ಈ 3 ಜನನ್ನ ಅಮಾನತ್ ಮಾಡಿರುತ್ತೆ. ಅಮಾನತ್ ಮಾಡಿ ಅಂದ್ರೆ ಇಲ್ಲಿ ತಹಸೀಲ್ದಾರು ಸರ್ಕಾರಿ ಜಾಗವನ್ನ ಸರ್ವೆ ಮಾಡಿದ್ದಾರೆ. ADRL ಅವರು ಸರ್ವೇರು ಮತ್ತೆ VA ಅವ್ರನ್ನ RI ಅವ್ರನ್ನ ಬಿಟ್ಟು ಸರ್ವೆ ಮಾಡಿಸಿದ್ರು ಸರ್ಕಾರಿ ಜಾಗನ. ಆ ಸರ್ವೆ ಕಾರ್ಯದಲ್ಲಿ ಒತ್ತುವರಿ ಇದೆ ಅಂತ ಸಾಬೀತಾದ ನಂತರ ಏನು ಖಾತೆಗಳು ಮಾಡಿದ್ರೆ ಅದನ್ನ ವಜಾ ಮಾಡೋಕ್ಕೂ ಕೂಡ ಆದೇಶ ಮಾಡಿದ್ದಾರೆ ಯಾರು? ತಹಸೀಲ್ದಾರ್ ಅವರು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೆ ಏನು ಈ ತಪ್ಪಿತಸ್ಥರ ಅಧಿಕಾರಿಗಳಿದಾರ, ರಾಮಸ್ವಾಮಿ, ಸಿದ್ದಯ್ಯ ಅವರು 4-5 ಸಲ ತಾಲೂಕು ಕಚೇರಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಮುಂದೆ ಮಾತಾಡಿದ್ದಾರೆ, ರಾಘವೇಂದ್ರ ನಾಯ್ಕ ಶಿರಸ್ತಾರ್ ಮುಂದೆ ಮಾತಾಡಿದ್ದಾರೆ. ಏನ್ ಮಾತಾಡಿದಾರೋ ಗೊತ್ತಿಲ್ಲ. ಆದ್ರೆ ನಮ್ಗೆ ಅನುಮಾನ ಆಗಿರೋದೇನಂದ್ರೆ, ಅವರು ಹೋಗಿ ಬಂದ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋಕ್ಕೆ ಡ್ರಾಫ್ಟ್ ರೆಡಿ ಆಗಿದ್ದನ್ನ ಅದನ್ನ ಬಚ್ಚಿಟ್ಟು ಇನ್ನೂ ಒಂದ್ಸಲ ತನಿಖೆ ಮಾಡ್ಬೇಕು, ಇನ್ನೂ ಒಂದ್ಸಲ ಜಾಗ ಪರಿಶೀಲನೆ ಮಾಡ್ಬೇಕು, ಸರ್ವೆ ಮಾಡ್ಬೇಕು ಅನ್ನೋದು ಉಡಾಫೆ ಉತ್ತರನ ಕೊಡ್ತಿದ್ದಾರೆ. ಅಂದ್ರೆ ಅಲ್ಲಿಗೆ ಅವ್ರು ಯಾವ್ದೋ ಆಸೆ ಆಮೇಶಕ್ಕೆ ಒಳಗಾಗಿದ್ದಾರೆ ಅನ್ನೋದು ಅರ್ಥ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ತಹಸೀಲ್ದಾರ್ ಮಹೇಶ್ ಕುಮಾರ್ ಸರ್, ನೀವು ಸರ್ಕಾರಿ ಜಾಗ ಉಳಿಸ್ಬೇಕಾಗಿತ್ತು. 292 ಇವತ್ತು ಅಂಚೆ ಗ್ರಾಮ ಅಕ್ಕಪಕ್ಕದಲ್ಲಿ ಒಂದು 30-40 ಸೈಟ್ಗೆ 60ರಿಂದ 70 ಲಕ್ಷ ನಡೀತಾ ಇದೆ. ಇವತ್ತು 7 ಗುಂಟೆ ಜಾಗಕ್ಕೆ ಎಷ್ಟಾಯ್ತು? ಯಾರು ಕೊಡ್ತಾರೆ ಅದನ್ನ? ನೀವು JCB ತಗೊಂಡು ಹೋಗಿದ್ದೀರಾ ಅದನ್ನೆಲ್ಲ ಡಮಾಲಿಶ್ ಮಾಡಕ್ಕೆ. ಫೋಟೋ ವಿಡಿಯೋ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಮತ್ತೆ ಪ್ರಚಾರ ಆಗಿದೆ ಮಾಧ್ಯಮದಲ್ಲೆಲ್ಲ. ಈಗ ಮತ್ತೆ ನೀವು ಅರ್ಜಿ ಹಾಕಿದ್ದೀರಾ, ಅವ್ರನ್ನ ಮತ್ತೆ ಸರ್ವೆ ಮಾಡಬೇಕು. ಯಾಕೆ ರಾಮಸ್ವಾಮಿ, ಸಿದ್ದಯ್ಯ ಅವ್ರು ಬಂದ ಮೇಲೆ ನಿಮ್ಗೆ ಸ್ವಜಾತಿ ಅನುಕಂಪ ಬಂದ್ಬಿಡುತ್ತಾ? ಯಾಕೆ ದಲಿತರ ಮೇಲೆ ಮತ್ತೆ ಬೇರೆ ಅಧಿಕಾರಿಗಳ ಮೇಲೆ ಏಕೆ FIR ಮಾಡಿದ್ರೆ ಯಾರ ನಿರ್ದೇಶನ ತಗೊಳ್ಳಿಲ್ಲ? ಹೆಂಗ್ ಮಾಡಿದ್ರು? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯನಾ? ಇದರಲ್ಲಿ ಪ್ರಿಯದರ್ಶಿನಿ ಯಾರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ನಿರ್ದೇಶಕರಾದಂಥ ಪ್ರಿಯದರ್ಶಿನಿ ಮೇಡಮ್ ಅವರು ಕೂಡ ಶಾಮೀಲಾಗಿದ್ದಾರೆ. ಅವರ ಏನು ಸರ್ಕಾರಿ ಜಾಗ ಕಬಳಿಕೆ ಮಾಡಿದರೆ ಅವರ ಅಧಿಕಾರಿಗಳ ಪರವಾಗಿ ನಿಂತಿದ್ದಾರೆ. ಮಹೇಶ್ ಕುಮಾರ್ ತಹಸೀಲ್ದಾರ್ ಅವರು ಮತ್ತೆ ಪ್ರಿಯದರ್ಶಿನಿ ಅವರು ರಕ್ಷಣೆಯಾಗಿ ನಿಂತಿರೋದ್ರಿಂದ ಇವತ್ತು ಅವರು ಕೋರ್ಟ್ಗೆ ಹೋಗಿ ಸ್ಟೇಗಳನ್ನ ತರಕ್ಕೆ ತುಂಬಾ ಒದ್ದಾಡ್ತಿದ್ದಾರೆ. ಒಂದು ವರದಿನೂ ಕೂಡ ಒಂದು ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಇವೆಲ್ಲ ಹುನ್ನಾರ ಏನಂದ್ರೆ, ಏನ್ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದ್ರ ಅಧಿಕಾರಿಗಳು ಅವ್ರಿಗೆ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರಕ್ಕೆ ಮಾಡ್ತಿರುವಂತಹ ಕುತಂತ್ರಗಳು. ಮಹೇಶ್ ಕುಮಾರ್ ಅವರು ಇಲ್ಲಿ ದಲಿತರಿಗೆ ಒಂದು ನ್ಯಾಯ ಮಾಡ್ತಿದ್ದಾರೆ. ಮಹೇಶ್ ಕುಮಾರ್ ಅವರು ಏಕಾಏಕಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಸ್ತಾರೆ. ಮಾಡ್ಲಿ, ತಪ್ಪು ಮಾಡಿರೋರ ಮೇಲೆ ಇಲ್ಲಿ ನಾವು ಯಾವುದೇ ಸಮುದಾಯನ ತರಲ್ಲ. ಅಧಿಕಾರಿ ವರ್ಗ ಮೇಲೆ ಎಲ್ಲ ಒಂದೇನೆ. ಆದ್ರೆ ಒಬ್ರಿಗೊಂಥರ ನ್ಯಾಯ ಮಾಡಬೇಡಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯ ನ್ಯಾಯ ಮಾಡಬೇಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಹೇಶ್ ಕುಮಾರ್ ಸರ್, ಏನು ಇವತ್ತೇನಾರ ಅವ್ರ ಮೇಲೆ FIR ಆಗ್ಲಿಲ್ಲ ಅಂದ್ರೆ ಕಳೆದ 37/2026 ನೀವು ನಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀರಾ, ಪ್ರತಿಭಟನೆ ಕೈ ಬಿಡಿ, ನಾವು ಅವತ್ತೇ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಭರವಸೆದ ಮೇಲೆ ನಾವು ಅವತ್ತೇ ಪ್ರತಿಭಟನೆ ಕೈ ಬಿಟ್ಟಿದ್ವಿ. ಆದ್ರೂ 30ನೇ ತಾರೀಕು ಆಯ್ತು, ಇವತ್ತು ಆಗ್ಲೇ 16, 17ನೇ ತಾರೀಕು ಆಗಿದೆ, 20 ದಿನ ಕಳೆದಿದೆ, ಇನ್ನೂ ಅವ್ರ ಮೇಲೆ ದೂರು ದಾಖಲಾಗಿಲ್ಲ. ನೀವು ಅವ್ರನ್ನ ಸೇಫ್ ಮಾಡಿ ಅವ್ರ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರಕ್ಕೆ ಎಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕೂಡ ಗೊತ್ತಾಗಿದೆ. ಆದ್ರಿಂದ ಈ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ತಹಸೀಲ್ದಾರ್ ಸಾಹೇಬೆ, ನಿಮ್ಮಂತಹ ಅಧಿಕಾರಿಗಳು ನಮ್ಮ ಮೈಸೂರು ತಾಲೂಕಿಗೆ ಅಗತ್ಯ ಇಲ್ಲ, ಮೈಸೂರು ಜಿಲ್ಲೆಗೆ ಅಗತ್ಯ ಇಲ್ಲ. ದಯವಿಟ್ಟು ನೀವು ಖಾಲಿ ಮಾಡಿ, ನಿಮ್ಗೆ ಎಲ್ಲಿ ಸೂಕ್ತವಾಗುತ್ತೋ ಸರ್ಕಾರಿ ಜಾಗಗಳನ್ನ ಕಬಳಿಕೆ ಮಾಡ್ಕೊಳ್ಳಕ್ಕೆ ಎಲ್ಲಿ ಸೂಕ್ತ ಅನ್ಸುತ್ತೋ ಅಲ್ಲಿ ಹೋಗಿ. ಇಲ್ಲಿ ಸಂಘಟನೆಯವರು ಬಲಿಷ್ಠವಾಗಿದ್ದಾರೆ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ತಹಸೀಲ್ದಾರ್ ಸಾಹೇಬ್ರೆ, ದಯವಿಟ್ಟು ಇನ್ನು ಮತ್ತೆ
ಸಮೇತ ಮನವಿ ಮಾಡ್ಕೊತಾ ಇದೀವಿ. ಇವತ್ತು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅಹೋರಾತ್ರಿ ಪ್ರತಿಭಟನೆಯನ್ನ ಶುರು ಮಾಡ್ತೇವೆ. ಇವತ್ತು ಪ್ರತಿಭಟನೆ ಕೈ ಬಿಡಲ್ಲ, ಅವ್ರ ಮೇಲೆ ದೂರ ದಾಖಲಾಗಬೇಕು. ಸಾಬೀತಾಗಿದೆ ಆಲ್ರೆಡಿ, ಅಮಾನತ್ ಮಾಡಿದ ಸರ್ಕಾರ, ಇನ್ನು ಯಾಕೆ ಮೀನಾಮೇಷ? ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ನನ್ನ ಹೆಸರು ಮಂಜುನಾಥ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ, ಮೈಸೂರು.